ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಳಿನಿ. ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸುಸ್ವಾಗತ. ಸೊ ಈ ದಿನ ನಾನು ಲೋ ಶೂ ಗ್ರಿಡ್ ಯೂಸ್ ಮಾಡಿಕೊಂಡು ರಿಲೇಷನ್ಶಿಪ್, ಮ್ಯಾರೇಜ್ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಅಣ್ಣ ತಂಗಿ, ಅಕ್ಕ ತಮ್ಮ, ಎನಿ ಸಿಬ್ಲಿಂಗ್ಸ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಬಿಸ್ನೆಸ್ ರಿಲೇಷನ್ಶಿಪ್ ಇರ್ಬೋದು, ಅದ್ರ ಕಂಪ್ಯಾಟಿಬಿಲಿಟಿ ಹೇಗೆ ನೋಡೋದು ಲೋ ಶೂ ಗ್ರಿಡ್ ಅದು ಇದನ್ನು ಮಾಡಿಬಿಟ್ಟು ಯೂಸ್ ಮಾಡಿಕೊಂಡು ಅಂತ ಹೇಳ್ತೀನಿ. ಇದು ಡಿಸ್ಕ್ಲೇಮರ್ ಏನಂತ ಹೇಳಿದ್ರೆ, ಇದು ಪ್ಯೂರ್ಲಿ ಪರ್ಸನಲ್ ಇದಕ್ಕೋಸ್ಕರ, ಸೆಲ್ಫ್ ಡಿಸ್ಕವರಿ, ಸೆಲ್ಫ್ ರಿಫ್ಲೆಕ್ಷನ್ಗೆ ಇದು ಏನು ತುಂಬ ಇದು ಅಲ್ಲ. ಪ್ರೊಫೆಷನಲ್ ಇದು ಕೌನ್ಸಿಲಿಂಗ್ ಅಥವಾ ಪ್ರೊಫೆಷನಲ್ ಚಾರ್ಟ್, ಪ್ರೊಫೆಷನಲ್ ಅಡ್ವೈಸ್ ಅಲ್ಲ. ಇದು ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಮತ್ತು ನಿಮ್ಮ ಸೆಲ್ಫ್ ಇದಕ್ಕೋಸ್ಕರ, ಸೆಲ್ಫ್ ಗ್ರೋತ್ಗೋಸ್ಕರ, ಪರ್ಸನಲ್ ಗ್ರೋತ್ಗೋಸ್ಕರ ಇದನ್ನ ಉಪಯೋಗಿಸ್ಬೇಕು. ಸೊ ನಿಮಗೆ ಆಲ್ರೆಡಿ ನಾನು ಲೋ ಶೂ ಗ್ರಿಡ್ ಬಗ್ಗೆ ಡೀಟೇಲ್ ಆಗಿ ಒಂದು ಇದನ್ನು ಮಾಡಿ ಹಾಕಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡ್ತೀನಿ ಅದರ ಲಿಂಕ್ನ. ಹಾಗೆ ಲೋ ಶೂ ಗ್ರಿಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದು ಜಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಯೂಸ್ ಮಾಡಿಕೊಂಡು ಅಂತ ಅದನ್ನು ಕೂಡ ನಾನು ಇನ್ನೂ ಶಾರ್ಟ್ ಕ್ಲಿಪ್ ಮಾಡಿ ಹಾಕಿದ್ದೀನಿ. ಅವೆರಡನ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತು ಏನಂತ ಹೇಳಿದ್ರೆ, ಮೇನ್ ನಾವು ಕಂಪ್ಯಾಟಿಬಿಲಿಟಿ, ಅದು ರಿಲೇಷನ್ಶಿಪ್ಸ್ ಯಾವುದಾದ್ರೂ ಎರಡು ಡೇಟ್ ಆಫ್ ಬರ್ತ್, ಇಬ್ಬರದ್ದು ಡೇಟ್ ಆಫ್ ಬರ್ತ್ ತೊಗೊಂಡು ನಾವು ಅದು ಕಂಪ್ಯಾಟಿಬಿಲಿಟಿ ಹೇಗಿರುತ್ತೆ ಅಂತ ನಾವು ಚೆಕ್ ಮಾಡೋದು. ಅದಕ್ಕೆ ನಾವು ಒಂದು 4-5 ರೂಲ್ಸ್ ಉಪಯೋಗಿಸ್ತೀವಿ. ಸೊ ಆ ರೂಲ್ಸ್ ಇದಾಗುತ್ತಾ ಅಂತ, ರೂಲ್ಸ್ ಪಾಸ್ ಆಗ್ತೀರಾ ಆ ರೂಲ್ಸಲ್ಲಿ ಅಂತಂದು ಅದನ್ನು ನೋಡ್ಬೋದು. ಹಾಗೆ ಇದರಲ್ಲಿ 3ಕ್ಕಿಂತ ಜಾಸ್ತಿ ಪಾಸ್ ಆಯಿತು ಅಂದರೆ ಕಂಪ್ಯಾಟಿಬಿಲಿಟಿ ತುಂಬ ಚೆನ್ನಾಗಿದೆ ಅಂತ. ಸೊ ಇದು ಹೇಗೆ ಏನು ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಮೊದಲಿಗೆ ನಾವೇನು ಮಾಡೋಣ, ಇಬ್ಬರದ್ದು. ಈಗ ಫಸ್ಟ್ ನಾನು ಎಕ್ಸಾಂಪಲ್ ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಮತ್ತು ಹೆಂಡತಿದು ಸುಮ್ಮನೆ ನಾನು ಇಮ್ಯಾಜಿನೇಷನಲ್ಲಿ 2 ಡೇಟ್ ಆಫ್ ಬರ್ತ್ ತೊಗೊಳ್ತೀನಿ. ಡೇಟ್ ಆಫ್ ಬರ್ತ್ ತೊಗೊಂಡ್ಬಿಟ್ಟು ಅವ್ರದ್ದನ್ನು ನಾನು ಲೋ ಶೂ ಗ್ರಿಡ್ ಹಾಕಿಬಿಟ್ಟು ಅವ್ರ ಕಂಪ್ಯಾಟಿಬಿಲಿಟಿ ಹೇಗೆ ಮ್ಯಾಚ್ ಮಾಡ್ತಿದ್ದೀನಿ, ಹೇಗೆ ನೋಡ್ತೀನಿ, ಕಂಪೇರ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಹಾಗೆ ಕೂಡ ನೀವು ಅದೇ ರೀತಿನಿ ನಿಮ್ಮ ಅಥವಾ ನಿಮ್ಮ ಪ್ಲಸ್ ಇನ್ನೊಬ್ರದ್ದು ಯಾರು ಆಗಿರ್ಬೋದು. ಇಲ್ಲ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಲೈಫ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಸಿಸ್ಟರ್, ಬ್ರದರ್ ಅಥವಾ ಪೇರೆಂಟ್ಸ್ ಯಾರ್ದಾರ ಜೊತೆಗೂ ನೀವು ಕಂಪೇರ್ ಮಾಡಿ ನೋಡ್ಕೋಬೋದು. ಆಮೇಲೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಸೊ ನೀವು ಆಲ್ರೆಡಿ ನಿಮ್ಮದು ಮದುವೆ ಆಗಿ ಸುಮಾರು ವರ್ಷ ಆಗಿರ್ಬೋದು. ಈಗ ನೀವು ಇದನ್ನು ಕಂಪ್ಯಾಟಿಬಿಲಿಟಿ ನೋಡಿಬಿಟ್ಟು ಏನಾದರೂ ಅಕಸ್ಮಾತ್ ಅಂದ್ಕೊಂಡಷ್ಟು 60%ಕಿಂತ ಜಾಸ್ತಿ ಕಂಪ್ಯಾಟಿಬಿಲಿಟಿ ಬರ್ತಾ ಇಲ್ಲ ಅಂತಂದು ನೀವು ಇದು ಮಾಡೋಕ್ಕೆ ಹೋಗಬೇಡಿ, ಜಗಳ ಆಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಒಂದು ಭಾಗ, ಒಂದು ಮೆಥಡು ನಾವು ಕಂಪ್ಯಾಟಿಬಿಲಿಟಿ ನೋಡ್ತಾ ಇರೋದು. ಸೊ ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿಯಲ್ಲಿ ತುಂಬ ಬೇರೆ ಬೇರೆ ರೀತಿಯಲ್ಲೂ ಕೂಡ ನಾವು ಕಂಪ್ಯಾಟಿಬಿಲಿಟಿ ನೋಡ್ತೀವಿ. ಹಾಗಾಗಿ ನಿಮ್ಮದು ಒಂದು ಯೋಗ ಇರುತ್ತೆ, ಯೋಗ ಕೂಡ ಬಂದಿರುತ್ತೆ. ಅದಕ್ಕೆ ನೀವು ಮದುವೆ ಆಗಿದ್ದೀರಾ, ಈಗ 10 ವರ್ಷ ನೀವು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನೀವು 10 ವರ್ಷ ಆಗಿದೆ ಮದುವೆ ಆಗಿ ಅಂದರೆ, ಸೊ ಈಗ ಬಂದು ನೀವು ಸುಮ್ಮನೆ ಹಾಬಿ ಥರ ಸುಮ್ಮನೆ ಕ್ಯೂರಿಯಾಸಿಟಿಗೆ ನೀವು ಅದು ಕಂಪೇರ್ ಮಾಡ್ಕೊಳ್ಳಿ. ಸಪೋಸ್ ಅದು ಮ್ಯಾಚ್ ಆಗಲಿಲ್ಲ ಅಂದರೆ ನೀವು ಏನು ಇದು ಮಾಡೋಕ್ಕೆ ಹೋಗಬೇಡಿ, ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಜಗಳ ಆಡೋ ಇದಕ್ಕೆ ಹೋಗಬೇಡಿ. ಸೊ ಇದು ಜಸ್ಟ್ ನಿಮಗೆ ಕಲ್ತ್ಕೊಡೋದಕ್ಕೆ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ತೊಗೊಳ್ಳಿ. ಬಟ್ ಇದು ಸೈಂಟಿಫಿಕ್ ಇದು. ಸೊ ನಾನು ಏನು ಹೇಳ್ತಾ ಇದ್ದೀನಿ, ಎಕ್ಸ್ಟ್ರೀಮ್ಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ ತೊಗೊಂಡು ನಿಮಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ನಿಮಗೆ ಹೇಗೆ ಅಂತಂದು ನೋಡಿ ನೀವು ಅಷ್ಟೇ. ಸೊ ಈಗ ಫಸ್ಟಿಗೆ ಏನು ಬೇಕು ನಿಮಗೆ, ಒಂದು ಬುಕ್ ಅಥವಾ ಪೇಪರ್ ಮತ್ತು ಪೆನ್ ಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಯಾರ ಜೊತೆಗೆ ನೀವು ಕಂಪ್ಯಾಟಿಬಿಲಿಟಿ ಚೆಕ್ ಮಾಡ್ತೀರಾ ಅವ್ರ ಡೇಟ್ ಆಫ್ ಬರ್ತ್ ಕೂಡ ಬೇಕು. ನಾವೇನು ಮಾಡ್ತೀವಿ, ಫಸ್ಟು ನಾವು ಬರೀ ಬರ್ತ್ ನಂಬರ್ ತೊಗೋತೀವಿ ಈ ಲೋ ಶೂ ಗ್ರಿಡ್ಗೆ. ಆಮೇಲೆ ಡೆಸ್ಟಿನಿ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಮೇಲೆ ಅದನ್ನು ಆ ಸ್ಕ್ವೇರ್ ಇದೆಲ್ಲ ಗ್ರಿಡ್ ಒಳಗೆ ಹಾಕಿ ನಾವು ಚೆಕ್ ಮಾಡ್ತೀವಿ. ಓಕೆ, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ನಿಮ್ಮದು ಬುಕ್ ಮತ್ತು ಪೆನ್ನೆಲ್ಲ ತೊಗೊಂಡು ಬಂದು ನೀವು ಸ್ಟಾರ್ಟ್ ಮಾಡಿ. ಹಾಗೆಯೇ ನೀವು ಹೊಸದಾಗಿ ಬರ್ತಾ ಇದ್ದೀರಾ ಈ ಚಾನಲ್ಗೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಈ ವಿಡಿಯೋನ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ. ಸ್ಟಾರ್ಟ್ ಮಾಡೋಣವಾ? ಸೊ ಈಗ ನಾನು ಫಸ್ಟು ಒಂದು ಇದನ್ನು ಹಾಕ್ತೀನಿ ರೆಫರೆನ್ಸಿಗೆ, ಲೋ ಶೂ ಗ್ರಿಡ್ ರೆಫರೆನ್ಸಿಗೆ ಒಂದು ಹಾಕ್ಕೊಳ್ತೀನಿ, ಸ್ಕ್ವೇರ್ ಗ್ರಿಡ್ ಹಾಕ್ಕೊಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಇದನ್ನು ಚೆಕ್ ಮಾಡಿ, ಅದನ್ನು ನೋಡಿದ್ರೆ ಒಂದು ನಿಮಿಷ, ಇದೆಲ್ಲ ತುಂಬ ಸೊಟ್ಟಿಗೆ ಬಂತು. ಓಕೆ, ನೀಟಾಗಿ ಹಾಕ್ತೀನಿ. ಸೊ ರೆಫರೆನ್ಸಿಗೆ ಇದು ಬೇಕಾಗುತ್ತೆ. ಇದು ಸ್ಟ್ಯಾಂಡರ್ಡ್, ಇದರಲ್ಲಿ 9 ಇರುತ್ತೆ, 9 ಸೆಲ್ಸ್ ಇರುತ್ತೆ. ಸೊ 4 9 2 3 5 7 8 1 6. ಸೊ ಈಗ ನಾನು ಹಸ್ಬೆಂಡ್ ನಂಬರ್ ತೊಗೋತೀನಿ, ಹಸ್ಬೆಂಡ್ದು ಡೇಟ್ ಆಫ್ ಬರ್ತ್. ಓಕೆ,
ಓಕೆ, ಎರಡು ಒಟ್ಟಿಗೆ ಇಲ್ಲಿ ಪಕ್ಕ ಪಕ್ಕಕ್ಕೆ ಹಾಕ್ಕೊಳ್ತೀನಿ. ಸೊ ಇಲ್ಲಿ ವೈಫ್. ಓಕೆ, ತುಂಬ ಚಿಕ್ಕದಾಗಿ ಬರುತ್ತೆ ಇದು, ಚಿಕ್ಕದಾಗಿ ಸ್ಕ್ವೇರ್ ಹಾಕ್ಕೊಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಡೇಟ್ ಆಫ್ ಬರ್ತ್ ತೊಗೊಳ್ಳೋಣ. ಈಗ ಇಮ್ಯಾಜಿನೇಷನಲ್ಲಿ ನಾನು 5/11/1996, ವೈಫ್ದು 15 ಸೇಮ್ ವರ್ಷ ತಗೊಳ್ಳೋಣ. ಸೊ ಓಕೆ, ಈಗ ನಾವು ಬರ್ತ್ ನಂಬರ್ ಅಂದರೆ ಹಸ್ಬೆಂಡ್ದು 5, ಇವ್ರದ್ದು ವೈಫ್ದು ಈಗ ಡಬಲ್ ಡಿಜಿಟ್ಸ್ ಇರೋದ್ರಿಂದ ನಾವು 1 + 5 6 ಅಂತ ಆ್ಯಡ್ ಮಾಡ್ಕೋಬೇಕು. ಸೊ ಡಬಲ್ ಡಿಜಿಟ್ಸ್ ಇರೋದೆಲ್ಲ ಇರೋದನ್ನೆಲ್ಲ ನೀವು ಸಿಂಗಲ್ ಡಿಜಿಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ 12 ಇದ್ರೆ 1 + 2 3 ಆಗುತ್ತೆ. ಹಾಗೆಯೇ 25 ಇದ್ರೆ 2 + 5 7 ಆಗುತ್ತೆ. 28 ಇದ್ರೆ 2 + 8 10 ಆಗುತ್ತೆ. ಮತ್ತು 1 + 0 ಇದ್ರೆ 1 ಮಾಡ್ತೀವಿ. ಹೀಗೆ ಆ್ಯಡ್ ಮಾಡ್ತಾ ಹೋಗ್ಬೇಕು. ಇದು ಡೀಟೇಲಾಗಿ ನಾನು ಅದರ ಲೋಶೋ ಗ್ರಿಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಬೋದು. ಈಗ ಬರ್ತ್ ನಂಬರು ಈಗ ಹಸ್ಬೆಂಡ್ದು 5, ವೈಫ್ದು 6. ಈಗ ಡೆಸ್ಟಿನಿ ನಂಬರ್ ನೋಡೋಣ. ಸೊ ಡೆಸ್ಟಿನಿ ನಂಬರ್ ಅಂದರೆ ಇದು ಎಲ್ಲ ನಂಬರ್ಸ್ ಇದೆಯಲ್ಲ, ಡೇಟ್ ಆಫ್ ಬರ್ತ್ ಇದು ಎಲ್ಲ ನಂಬರ್ಸ್ನೂ ಆ್ಯಡ್ ಮಾಡಬೇಕು. ಓಕೆ, ಎಲ್ಲ ನಂಬರ್ಸ್ನೂ ಆ್ಯಡ್ ಮಾಡಿ ಡೆಸ್ಟಿನಿ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ಇದು ಹಸ್ಬೆಂಡ್ ಮಾಡೋಣ. 5 ಇದೆ, 5 + 1 6, 6 + 1 7, 7 + 1 8, 8 + 9 17 ಆಗುತ್ತೆ. 17 + 9 26 ಆಗುತ್ತೆ. 26 + 6 32 ಆಗುತ್ತೆ. ಸೊ ಇಲ್ಲಿ 32 ಆಗುತ್ತೆ. ಇದನ್ನು ಮತ್ತೆ ನಾವು ಪ್ಲಸ್ ಮಾಡಿದ್ರೆ 5 ಆಗುತ್ತೆ. ಹಾಗೆ ಇವ್ರದ್ದು ಮಾಡಿದ್ರೆ 5 + 1 6, 7, 8, 9, 10, 19, 28, 34 ಆಗುತ್ತೆ. ಸೊ ಡೆಸ್ಟಿನಿ ನಂಬರ್ ಮತ್ತೊಂದು ಸಲ ಇಲ್ಲಿ ಬರ್ಕೋತೀನಿ. ಇಲ್ಲಿ ಬರ್ತ್ ನಂಬರು B ಅಂತ ಹಾಕ್ಕೊಳ್ತೀನಿ. ಹಸ್ಬೆಂಡ್ದು 5, ವೈಫ್ದು 6, ರೈಟ್ ಸೈಡ್ ಇರೋದು ವೈಫು. ಡೆಸ್ಟಿನಿ ನಂಬರ್ D ಅಂತ ಹಾಕೋತೀನಿ. ಹಸ್ಬೆಂಡ್ದು 5, ವೈಫು 7. ಸೊ ನಮಗೆ ಈಗ ಎಲ್ಲ ನಂಬರ್ಸು ಸಿಕ್ತು. ನಾವೇನು ಮಾಡ್ತೀವಿ ಈಗ ಬರ್ತ್ ನಂಬರ್, ಡೆಸ್ಟಿನಿ ನಂಬರ್ ಮತ್ತು ಆ ಡೇಟ್ ಆಫ್ ಬರ್ತ್ ಎಲ್ಲ ನಂಬರ್ಸು ಹಾಕಿ ಇದು ಮಾಡ್ತೀವಿ. ಓಕೆ, ಸ್ಕ್ವೇರಲ್ಲಿ ಗ್ರಿಡ್ಡಲ್ಲಿ ಹಾಕ್ತೀವಿ. ಸೊ ಫಸ್ಟು ಗ್ರಿಡ್ ಬರ್ಕೊಳ್ತೀನಿ. ಸೊ ಇದು 5 1 1. ಸೊ ಇಲ್ಲಿ ಕಂಪ್ಯಾರಿಸನ್ಗೆ ಇಲ್ಲಿ ಇದೆ ಆಯಿತಾ, ಇದನ್ನು ನೋಡಿಕೊಂಡು ಮಾಡ್ತೀನಿ. ಓಕೆ, 5 ಇಲ್ಲಿದೆ, 1 5 ಇದೆ, 1 1 1 1 ಚಿಕ್ಕದಾಗಿ ಬರೀತಿದ್ದೀನಿ, ಯಾಕೆಂದರೆ ನಮಗೆ ತುಂಬ ಇದ್ದರೆ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಜಾಸ್ತಿ ಜಾಗ. ಮತ್ತು 1996 1 9 9 6 6 ಇಲ್ಲಿ ಬರುತ್ತೆ. ಸೊ ಒಂದು ಸಲ ಚೆಕ್ ಮಾಡ್ತೀನಿ. 5 ಇದೆ, 1 1 ಇದೆ, 1 9 9 6. ಸೊ ಇದು ಒಂದು ಬರ್ತ್ ನಂಬರ್ದಲ್ಲಿ ಹಿಂಗೆ ಚುಕ್ಕಿ ಇಡ್ತೀನಿ ಆಯಿತಾ. ಬರ್ತ್ ನಂಬರ್ 5, ಡೆಸ್ಟಿನಿ ನಂಬರು ಅದು ಕೂಡ 5 ಬಂದಿದೆ. ಈಗ ವೈಫ್ದು ಹಾಕ್ತೀನಿ ಗ್ರಿಡ್ ಆಯಿತಾ. ಸೊ ನೀವು ಯಾರ್ದು ಇನ್ನೊಬ್ರದ್ದು ಕಂಪ್ಯಾಟಿಬಿಲಿಟಿ ನೋಡ್ತಿಲ್ಲ ಅವ್ರದ್ದು ಇದು ಮಾಡಬೇಕು. ಸೊ ಅವ್ರದ್ದು ಏನಿದೆ, ವೈಫ್ದು ಬರ್ತ್ ನಂಬರ್ ಎಷ್ಟಿದೆ, ಬರ್ತ್ ನಂಬರ್ 6 ಇದೆ. ಫಸ್ಟ್ ಬರ್ತ್ ನಂಬರ್ ಹಾಕೋತೀನಿ. ಡೆಸ್ಟಿನಿ ನಂಬರ್ 7 ಇದೆ, 7 ಇಲ್ಲಿ ಬರುತ್ತೆ. ಹಾಗೆ ಡೇಟ್ ಆಫ್ ಬರ್ತ್ 15 12 15 1 12 1 1996 1
ಚೆಕ್ ಮಾಡೋಣ. 1 5 1 2 1 9 9 6. ಇದು ನಂಬರು, ಬರ್ತ್ ನಂಬರು ಇದು 6. ಆಮೇಲೆ ಇದು 7, ಡೆಸ್ಟಿನಿ ನಂಬರು 7. ಡೆಸ್ಟಿನಿ ನಂಬರು ಡಿ ಅಂತ ಹಾಕ್ತೀನಿ. ಸೊ ಇಬ್ಬರದ್ದು ಸ್ಕ್ವೇರ್ ಗ್ರಿಡ್ ಮಾಡಾಯಿತು. ಈಗ ರೂಲ್ಸಿಗೆ ಬರೋಣ. ಹಾಂ, ಸೊ ರೂಲ್ಸ್ ನಾನು ಹಾಕಿದ್ದೀನಿ ಇಲ್ಲಿ, ಒಂದು ನಿಮಿಷ ಹಾಕ್ತೀನಿ. ಸೊ ರೂಲ್ಸ್ ಅಂತ ಹೇಳಿದ್ರೆ, ಹಾಂ, ಫಸ್ಟ್ ರೂಲ್ ಏನಂತ ಹೇಳಿದ್ರೆ, ಒಂದು ನಿಮಿಷ ತಾಳಿ ಹಾಕಿದ್ದೀನಿ ನೋಡಿ. ಬರ್ತ್ ನಂಬರ್ ಮತ್ತು ಬರ್ತ್ ನಂಬರ್ 2 ಕಂಪ್ಯಾಟಿಬಲ್ ಇರಬೇಕು. ಓಕೆ, ಸೊ ಬರ್ತ್ ನಂಬರ್ ಇಬ್ಬರದು ಕಂಪ್ಯಾಟಿಬಲ್ ಇರಬೇಕು, ಫಸ್ಟ್ ರೂಲು. ಸೊ ಅದಕ್ಕೆ ನಾನು ಕಂಪ್ಯಾಟಿಬಿಲಿಟಿದನ್ನು ಇಲ್ಲಿ ಹಾಕ್ತೀನಿ ತಾಳಿ, ನಂಬರ್ಸ್ ಕಂಪ್ಯಾಟಿಬಿಲಿಟಿ. ಸೊ ಬರ್ತ್ ನಂಬರು ಹಸ್ಬೆಂಡ್ ಏನಂತ, ಬರ್ತ್ ನಂಬರ್ 5, ವೈಫ್ದು 6 ಇದೆ. ಓಕೆ, ರೂಲ್ 1. ಸೊ ಬರ್ತ್ ನಂಬರು ಇವ್ರದ್ದು ಮತ್ತು ಇವ್ರದ್ದು ಕಂಪ್ಯಾಟಿಬಿಲಿಟಿ ಇರಬೇಕು. ಓಕೆ, ಕಂಪ್ಯಾಟಿಬಿಲಿಟಿ ಇರಬೇಕು. ಸೊ ಇದು 5 ಮತ್ತು 6. ಸೊ ಇಲ್ಲಿ ನಾನು ತೋರಿಸಿದ್ದೀನಲ್ಲ, 5 ನಂಬರು ಯಾರ್ಯಾರಿಗೆ ಫ್ರೆಂಡ್ಲಿ, 1 2 3 5 6 ಎಲ್ಲರಿಗೂ 5 ಇದಾಗಿದೆ. ಓಕೆ, ಸೊ 5 ಮತ್ತು ಇದು ರೂಲ್ ನಂಬರ್ 1 ಕಂಪ್ಯಾಟಿಬಿಲಿಟಿ ಸಿಕ್ಕಿದೆ. ಎಸ್. ಸೊ ರೂಲ್ ನಂಬರ್ 2 ರೂಲ್ ನಂಬರ್ 2 ನೋಡೋಣ. ಮತ್ತೆ ರೂಲ್ ನಂಬರ್ 2 ನೋಡಿ, ಅದೇನಂತ ಹೇಳಿದ್ರೆ ಅಟ್ಲೀಸ್ಟ್, ಓಕೆ, ಈಗ ಇದಕ್ಕೆ ನಾವು ಒಂದು ಮಾಡಬೇಕು ರೂಲ್ ನಂಬರ್ 2 ಇದೆಲ್ಲ ನೋಡಲಿಕ್ಕೆ. ಸೊ ಏನು ಮಾಡಬೇಕು, 2 ಗ್ರಿಡ್ ಇದೆಯಲ್ಲ ಅದನ್ನು, ಸೊ ನಾವು ಎಕ್ಸ್ಚೇಂಜ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ನೋಡಿ, ಕಂಪೇರ್ ಮಾಡಿ. ಸೊ 2ರಲ್ಲೂ ನಂಬರ್ಸ್ ಇದೆಯಲ್ಲ, ಸೊ ಯಾರ ಹತ್ರ ನಂಬರ್ ಇಲ್ವೋ ಅವರು ಇನ್ನೊಬ್ಬರ ಹತ್ರ ನಂಬರ್ ಇಲ್ಲ ಅಂದರೆ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಈಗ 9 ಇದೆ ಇಬ್ಬರ ಹತ್ರನೂ, ಸೊ 9 9 ಇದೆ, 9 9 9. ಸೊ ಇಲ್ಲಿ ವೈಫ್ ಹತ್ರ 2 ಇದೆ, ಇವ್ರ ಹತ್ರ 2 ಇಲ್ಲ ಹಸ್ಬೆಂಡ್ ಹತ್ರ, ಅದಕ್ಕೆ 2 ವೈಫು ಹಸ್ಬೆಂಡ್ಗೆ ಕೊಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಾನು ಬೇರೆ ಕಲರ್ ತೊಗೊಳ್ತೀನಿ, ರೆಡ್ ತಗೋತೀನಿ. ಓಕೆ, ಸೊ 2 ನಂಬರ್ನ ಓಕೆ, 2 ನಂಬರ್ ಇಲ್ಲಿಗೆ ಬರುತ್ತೆ ಅಂದರೆ ವೈಫು 2 ನಂಬರ್ ಹಸ್ಬೆಂಡ್ ಕೊಡ್ತಾರೆ. ಹೀಗೆ ಹೋಗಿ ಮತ್ತೆ, ಸೊ 5 ಇಬ್ಬರ ಹತ್ರನೂ ಇದೆ, 6 6 ಇಬ್ಬರ ಹತ್ರನೂ ಇದೆ, 1 1 ಇಬ್ಬರ ಹತ್ರನೂ ಇದೆ, 5 5 ಎಲ್ಲ ಇದೆ. ಮತ್ತು ಇಲ್ಲಿ 7 ಹಸ್ಬೆಂಡ್ ಹತ್ರ ಇಲ್ಲ, ವೈಫ್ ಹತ್ರ ಇದೆ. 7 ಇವರು ವೈಫು ಇವ್ರಿಗೆ ಕೊಡ್ತಾರೆ. ಸೊ ಇದು ಹೇಗೆ ತೊಗೊಂಡಿದ್ದೀನಿ ನಂಬರ್ ಅಂದರೆ, ಈಗ ಹಸ್ಬೆಂಡ್ ಹತ್ರ ಕೊಡೋಕ್ಕೆ ಏನೂ ಇಲ್ಲ ನಮ್ಮ ವೈಫ್ಗೆ. ಓಕೆ, ಸೊ ಅದು ಕೌಂಟ್ ಆಗುತ್ತೆ. ಏನಂತ ಹೇಳಿದ್ರೆ ಈಗ ರೂಲ್ ಪ್ರಕಾರ, ಸೊ ಮತ್ತೆ ರೂಲ್ಸ್ ಹಾಕ್ತಿದ್ದೀನಿ ನೋಡಿ. ಸೊ ಅಟ್ಲೀಸ್ಟ್ ಒಂದು ಇನ್ಕಮಿಂಗು ಒಂದು ಔಟ್ ಗೋಯಿಂಗ್ ಇರಬೇಕು. ಸೊ ಇಲ್ಲಿ ನೋಡಿ, ಈಗ ಬರೀ ಔಟ್ ಗೋಯಿಂಗ್ ಇದೆ. ವೈಫಿಗೆ ಕಂಪೇರ್ ಮಾಡಿದ್ರೆ ವೈಫ್ 7 ಕೊಟ್ಟಿದ್ದಾರೆ ಅವ್ರಿಗೆ ಹಸ್ಬೆಂಡ್ಗೆ, ಆದರೆ ಹಸ್ಬೆಂಡ್ ಹತ್ರ ಏನೂ ಇಲ್ಲ ಕೊಡೋಕ್ಕೆ. ನೋಡಿ ಖಾಲಿ ಇದೆ ಇಲ್ಲಿ, ಎಲ್ಲ ಅವ್ರು ತಗೊಂಡಿದ್ದಾರೆ. ಸೊ ರೂಲ್ ನಂಬರ್ 2, ಸೊ ಅಟ್ಲೀಸ್ಟ್ ಒಂದು ಇನ್ಕಮಿಂಗ್ ಇರಬೇಕು, ಒಂದು ಔಟ್ ಗೋಯಿಂಗ್ ಇರಬೇಕು. ಬಟ್ ಇಲ್ಲಿ 2 ಔಟ್ ಗೋಯಿಂಗ್ ಇದೆ ವಿತ್ ರೆಸ್ಪೆಕ್ಟ್ ಟು ವೈಫ್. ಸೊ ಇದು ಮ್ಯಾಚ್ ಆಗ್ತಿಲ್ಲ. ಓಕೆ, ಸೊ ರೂಲ್ ನಂಬರ್ 2 ಫೇಲ್ ಆಯಿತು. ಸೊ ರೂಲ್ ನಂಬರ್ 3 ಏನಿದೆ, ಎಷ್ಟು ಪ್ಲೇನ್ಸ್ ಇದೆ ಶೇರ್ ಮಾಡ್ಕೊಂಡಿದ್ದು, ಎಷ್ಟು ಪ್ಲೇನ್ಸ್ ಇದೆ, ಅಟ್ಲೀಸ್ಟ್ ಮಿನಿಮಮ್ ಪ್ಲೇನ್ ಕಂಪ್ಲೀಟ್ ಆಗಿರಬೇಕು. ಸೊ ಎಷ್ಟು ಪ್ಲೇನ್ಸು ಇದಾಗಿದೆ, ಮಿನಿಮಮ್ಮು 1 ಕಂಪ್ಲೀಟ್ ಆಗಿರ್ಬೇಕು. ಈಗ ಇಲ್ಲಿ ತೋರಿಸ್ತೀನಿ ತಾಳಿ. ಪ್ಲೇನ್ಸ್ ಏನಂತ ಹೇಳಿದ್ರೆ ವರ್ಟಿಕಲ್, ಹಾರಿಜಾಂಟಲ್. ಸೊ ಇದು ಹಾರಿಜಾಂಟಲ್ 1 2 3 ಇರುತ್ತೆ. ವರ್ಟಿಕಲ್ಲು ಒಂದು ನಿಮಿಷ, ಏನಾಗ್ತಿದೆಯಪ್ಪ,
ಓಕೆ, ವರ್ಟಿಕಲ್ಲು 1 2 3. ಓಕೆ, ಸೊ ಇಲ್ಲಿ ಖಾಲಿ ಬರೆದು ತೋರಿಸ್ತೀನಿ ತಾಳಿ. ಇದು ಗ್ರಿಡ್ ಅಂತ ಹೇಳಿದ್ರೆ ನಿಮಗೆ ಚೆನ್ನಾಗಿ ಮಾಡಲಿಕ್ಕೆ, ಇದು ಹಾರಿಜಾಂಟಲ್ 3 ಇರುತ್ತೆ, ವರ್ಟಿಕಲ್ 3 ಇರುತ್ತೆ, ಹಾಗೆ ಡಯಾಗ್ನಲ್ 2 ಇರುತ್ತೆ. ಸೊ 8 ಹಾರಿಜಾಂಟಲ್ 3, ವರ್ಟಿಕಲ್ 3, ಹಾಗೆ ಡಯಾಗ್ನಲ್. ಸೊ ಟೋಟಲ್ 8 ಇರುತ್ತೆ. ಈ 8 ಪ್ಲೇನ್ಸಲ್ಲಿ ಅಟ್ಲೀಸ್ಟ್ ಒಂದು ಪ್ಲೇನು ಕಂಪ್ಲೀಟ್ ಆಗಿರಬೇಕು. ಈ ಪ್ಲೇನ್ಸ್ ಬಗ್ಗೆನೂ ಹೇಳಿದ್ದೀನಿ ನಾನು. ಸೊ ಇಲ್ಲಿ ಬಂದರೆ, ಸೊ ಹಸ್ಬೆಂಡ್ದು ಒಂದು ಪ್ಲೇನ್ ಆಲ್ರೆಡಿ ಇದೆ ವರ್ಟಿಕಲ್, ನೋಡಿ ಎಲ್ಲ ಕಂಪ್ಲೀಟ್ ಆಗಿದೆ ಈ ನಂಬರ್ಸ್ ಅಲ್ವಾ. ಇವ್ರು ಕೊಟ್ಟ ಮೇಲೆ 2 ಕಂಪ್ಲೀಟ್ ಆಗಿದೆ ಇವ್ರದ್ದು ಹಸ್ಬೆಂಡ್ದು. ಇವ್ರದ್ದು ಒಂದಂತೂ ಕಂಪ್ಲೀಟ್ ಆಗೇ ಇದೆ ವೈಫ್ದು. ಸೊ 3ನೇ ರೂಲು ಅಟ್ಲೀಸ್ಟ್ ಒಂದು ಪ್ಲೇನ್ ಕಂಪ್ಲೀಟ್ ಆಗಿರಬೇಕು ಅಲ್ವಾ, ಅದು ಕಂಪ್ಲೀಟ್ ಆಗಿದೆ. ಸೊ ಮೂರನೇದು ಕಂಪ್ಲೀಟ್ ಆಗಿದೆ. ಸೊ 1 3 2 ಆಗಿದೆ. ಇನ್ನೊಂದು ರೂಲ್ ನಂಬರ್ 4 ಬರೋಣ. ಸೊ ಅವರು ನಂಬರ್ಸು ಶೇರ್ ಮಾಡಬೇಕು ಒಬ್ಬರ ಜೊತೆಗೆ ಇನ್ನೊಬ್ಬರು. ಸೊ ಅವರು ಇವ್ರ ಜೊತೆಗೆ, ಇವ್ರು ಅವ್ರ ಜೊತೆಗೆ ಮಾಡಬೇಕು. ಸೊ ಇದೇನಾಯಿತು, ಓನ್ಲಿ ವೈಫ್ ಕೊಟ್ಟಿದ್ದಾರೆ. ವೈಫು ಹಸ್ಬೆಂಡ್ಗೆ 2 ನಂಬರ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು ಕೌಂಟ್ ಆಗ್ತಿಲ್ಲ. ಇದನ್ನು ಆಗಲಿಲ್ಲ, ಕಂಪ್ಯಾಟಬಿಲಿಟಿ ಇದು ಆಗ್ತಾಯಿಲ್ಲ. ಸೊ ರೂಲ್ ನಂಬರ್ 5 ಏನಂತ ಹೇಳಿದ್ರೆ, 5 ಮತ್ತು 6 ಯಾವ್ದಾರ ಒಂದು ಚಾರ್ಟಿಂದ 5 ಇನ್ನೊಂದು ಚಾರ್ಟಿಗೆ ಹೋಗಬೇಕು. 5 ಅಥವಾ 6. ಒನ್ ಮೊಮೆಂಟ್, ಎಲ್ಲಿದೆಯಪ್ಪ? ಓಕೆ, ಸೊ 5 ಮತ್ತು 6 ಅಥವಾ 5 ಅಥವಾ 6 ಅದನ್ನು ಎಕ್ಸ್ಚೇಂಜ್ ಆಗಿರಬೇಕು. ಇಲ್ಲಿ ನೋಡಿ, ವೈಫು ಎಕ್ಸ್ಚೇಂಜ್ ಅಲ್ಲ ಇರಬೇಕು. 5 ಮತ್ತು 6 ನಂಬರ್ಸ್ ಇರಬೇಕು. ಸೊ 5 ನಂಬರ್ ಇದೆ ಇಲ್ಲಿ ನೋಡಿ, ಇದರಲ್ಲೂ ಇದೆ 5, ಇವರಲ್ಲೂ ಇದೆ 6 ಕೂಡ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ ರೂಲ್ ಏನಂತ ಹೇಳಿದ್ರೆ, 5 ಮತ್ತು 6 ಇರಬೇಕು, ಚಾರ್ಟ್ನಲ್ಲಿ ಇರಬೇಕು. ಓಕೆ, ಸೊ ಎಷ್ಟು ರೂಲ್ಸು? ಸೊ ಬರ್ತ್ ನಂಬರು ಫ್ರೆಂಡ್ಲಿ ಇದೆ. ಓಕೆ, ಒಂದು ರೂಲು. ಸೊ 1 ಪ್ಲೇನ್ ಕಂಪ್ಲೀಟ್ ಅಂತೂ ಆಗೇ ಇದೆ. 2ನೇ ರೂಲು 5 6 ಇದೆ, 3ನೇ ರೂಲ್. ಸೊ 3 ರೂಲ್ಸ್ ಪಾಸ್ ಆಯಿತು ಇವೆರಡು ಇದರಲ್ಲಿ ಅಲ್ವಾ. ಸೊ 3 ರೂಲ್ಸ್ ಪಾಸ್ ಆಗಿರೋದ್ರಿಂದ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಸೊ ಕಂಪ್ಯಾಟಿಬಿಲಿಟಿಲಿ ಓಕೆ ಆವ್ರೇಜ್ ಅಂತ ಹೇಳಬಹುದು. ಸೊ ಈಗ ನಾನು ತೊಗೊಂಡಿದ್ದ ಎಕ್ಸಾಂಪಲಲ್ಲಿ 3 ರೂಲ್ಸು ಪಾಸ್ ಆಗಿದೆ 2 ಚಾರ್ಟಲ್ಲಿ. ಬಟ್ ಏನು ನೋಡಿದ್ರಿ ನೀವು, ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, ವೈಫು ಸೊ ಓಕೆ 5 ರೂಲ್ಸ್ ಅಕ್ಸೆಪ್ಟ್ ಆಗಿದೆ, ಐ ಮೀನ್ ಪಾಸ್ ಆಗಿದ್ದಾರೆ ಅವರು, ಅದು ಅಪ್ಲೈ ಆಗ್ತಿದೆ 5 ರೂಲ್ಸ್. ಬಟ್ ಇನ್ಸ್ಪೈಟ್ ಆಫ್ ದ್ಯಾಟ್ ಇನ್ನೊಂದು ಅಬ್ಸರ್ವೇಷನ್ ಏನಂತ ಹೇಳಿದ್ರೆ, ಈ ನಂಬರ್ಸ್ ಏನು ಕೊಡ್ತಿದ್ದಾರಲ್ಲೋ ಅವರು ಬರೀ ವೈಫ್ ಕೊಡ್ತಿದ್ದಾರೆ ಹಸ್ಬೆಂಡ್ಗೆ, ಅದು 2 ನಂಬರ್ಸ್ ಕೊಡ್ತಾ ಇದ್ದಾರೆ. ಅದು ತುಂಬ ಇಂಪಾರ್ಟೆಂಟ್, ನೋಟಿಸ್ ಮಾಡಿ. ಏಕೆಂದರೆ ಈಗ ನಂಬರ್ಸ್ ಕೊಡ್ತೀವಲ್ಲ, ಅದು ಎಕ್ಸ್ಚೇಂಜ್ ಆಗೋದು ಈಕ್ವಲ್ ನಂಬರ್ ಇರಬೇಕು. ಸೊ ಈಕ್ವಲ್ ಆಗಿ ಒಬ್ಬರು ಪರ್ಸನ್ 1 ಪರ್ಸನ್ 2ಗೆ 1 ನಂಬರ್ ಕೊಟ್ಟರೆ, ಪರ್ಸನ್ 2 ಪರ್ಸನ್ 1ಗೆ 1 ನಂಬರ್, ಅಟ್ಲೀಸ್ಟ್ ಒಂದೊಂದು ನಂಬರ್ ಎಕ್ಸ್ಚೇಂಜ್ ಆಗಬೇಕು. ಇಲ್ಲಿ ಏನಾಗ್ತಾ ಇದೆ, ವೈಫು 2 ನಂಬರ್ಸ್ ಕೊಡ್ತಾ ಇದ್ದಾರೆ, ಬಟ್ ಹಸ್ಬೆಂಡು 1 ನಂಬರ್ ಇಲ್ಲ ಅವ್ರಿಗೆ ಕೊಡೋದಕ್ಕೆ. ಇದೇನು ಹೇಳುತ್ತೆ ಅಂದರೆ, ಇದೇನು ತೋರಿಸುತ್ತೆ, ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಲೋ ಶೂ ಗ್ರಿಡ್ ಇಬ್ಬರದು ಚಾರ್ಟ್ ಕಂಪ್ಯಾರಿಸನ್ ಮಾಡಿದ್ರೆ ಕಂಪ್ಯಾಟಿಬಿಲಿಟಿಗೆ, ಸೊ ಅವ್ರು ಬರೀ ರಿಸೀವ್ ಮಾಡ್ತಾರೆ. ಸೊ ಹಸ್ಬೆಂಡ್ ಈ ರಿಲೇಷನ್ಶಿಪ್ಪಲ್ಲಿ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಲೋ ಶೂ ಗ್ರಿಡ್ ನಾನು ಹೇಳ್ತಾ ಇದ್ದೀನಿ, ಅವರಿಬ್ಬರು ರಿಲೇಷನ್ಶಿಪ್ ತೊಗೊಂಡ್ರೆ ಅವರು ವೈಫ್ ಜಾಸ್ತಿ ಕೊಡ್ತಾರೆ, ವೈಫ್ ಕೊಡ್ತಾನೇ ಇದ್ದಾರೆ, ಹಸ್ಬೆಂಡ್ ರಿಸೀವ್ ಮಾಡ್ತಿದ್ದಾರೆ ಅಂತ. ಈ ರಿಲೇಷನ್ಶಿಪ್ಪಲ್ಲಿ ಇಂಬ್ಯಾಲೆನ್ಸ್ ಇದೆ, ಯಾಕಂದರೆ ರಿಸೀವಿಂಗ್ ಅಷ್ಟೇ, ಒಂದು ಕಡೆ ರಿಸೀವಿಂಗ್ ಇದೆ, ಒಂದು ಕಡೆ ಕೊಡೋದಿದೆ ಅಷ್ಟೇ, ಸೆಂಡಿಂಗ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಅವ್ರಿಗೆ ಒಂದು ವೈಫ್ ಕೊಡ್ತಾನೆ ಇದ್ದಾರಲ್ಲ, ಅವ್ರಿಗೆ 1 ಪಾಯಿಂಟಲ್ಲಿ ಬರೀ ನಾನು ಕೊಡ್ತಾನೆ ಇದ್ದೀನಿ, ನನಗೇನು ಸಿಗ್ತಿಲ್ಲ ಅಂತ ಬರಬಹುದು. ಬಟ್ ಇದು ಚೆನ್ನಾಗಿ ನಡೀತಾ ಇತ್ತು ಅಂದರೆ ಅದು ವೈಫ್ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ವೈಫ್ದು ಇದು ಚೆನ್ನಾಗಿ ಆಗ್ತಾ ಇದೆ, ಅವರು ಇದು ಮಾಡಿಕೊಂಡು ನಡೆಸ್ತಾ ಇದ್ದಾರೆ ಅಂತ ಆಯಿತು.
ಯಾಕಂದರೆ ಅಲ್ಲಿ ಮೂರು ಟಿಕ್ ಆಗಿದೆಯಲ್ಲ, 3 ರೂಲ್ಸ್ ಇರೋದ್ರಿಂದ ರಿಲೇಷನ್ಶಿಪ್ ಚೆನ್ನಾಗಿ ಅಂತ ಕಾಣಿಸ್ತಿದೆ ಅದ್ರ ಮೇಲೆ. ಅದೇನಕ್ಕೆ ಅಂದರೆ ಅವ್ರು ನಡ್ಸ್ಕೊಳ್ತಾ ಬಂದಿದ್ದಾರೆ. ಹಾಗೆಯೇ ಈಗ ಸಪೋಸು 3ಕ್ಕಿಂತ ಕಡಿಮೆ ಇದಾಯಿತು ಅಂತ ಇಟ್ಕೊಂಡ್ರೆ ಅದು ಅಷ್ಟೇ ಕಂಪ್ಯಾಟಿಬಿಲಿಟಿ ಇಲ್ಲ. ನೀವು ಬಿಸ್ನೆಸ್ಸಿಗೆ ನೋಡೋದಾದ್ರೂ 3ಕ್ಕಿಂತ ಕಡಿಮೆ ರೂಲ್ಸ್ ಅಪ್ಲೈ ಆಗ್ತಿದೆ ಅಂದರೆ ಅಷ್ಟು ಚೆನ್ನಾಗಾಗಲ್ಲ, ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ, ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ ಅಂತ ಅನ್ಕೋಬೋದು. 3 ಅಥವಾ 3ಕ್ಕಿಂತ ಜಾಸ್ತಿ ಇದ್ದರೆ ಓಕೆ ಚೆನ್ನಾಗಿರುತ್ತೆ ಅಂತ ತಗೋಬೋದು. ಆಮೇಲೆ ಅದು ಮಾಡಾದ್ಮೇಲೆ ನೀವು ಅದು ನಂಬರ್ಸ್ ನೋಡಬೇಕು, ಎಕ್ಸ್ಚೇಂಜ್ ಈಕ್ವಲ್ ಆಗಬೇಕು. ಸೊ ಯಾರು ಜಾಸ್ತಿ ಕೊಡ್ತಾರೆ ಅವರು ಕೊಡ್ತಾನೇ ಇರ್ತಾರೆ. ಈಕ್ವಲ್ ಆಗಿ ಇವರು 2 ಕೊಟ್ಟರು, ಇವರು 2 ಕೊಟ್ಟಂದರೆ ಇಬ್ಬರದ್ದು ಸೇಮ್ ಪೇಜಲ್ಲಿದ್ದಾರೆ ಅಂತ ಆಗುತ್ತೆ. ಸೊ ಹೀಗೆ ನೋಡಬೇಕು. ಸೊ ನೀವು ಆಮೇಲೆ ನಿಮ್ಮದು ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದು. ಸೊ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿಬಿಟ್ಟು ಇದನ್ನು ನೋಡಿಬಿಟ್ಟು ಇದು ಮಾಡಿ. ಹಾಗೆ ನಾನು ಕಮೆಂಟಲ್ಲಿ ತಿಳಿಸಿ, ನೀವೀಗ ಕಂಪ್ಯಾರಿಸನ್ ಮಾಡಿದ್ರಲ್ಲ ಹೇಗೆ ಎಷ್ಟು ರೂಲ್ಸ್ ಅಪ್ಲೈ ಆಯಿತು, ನಿಮಗೆ ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ, ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಒಂದು ಚೆನ್ನಾಗಿ ಅನಿಸುತ್ತಲ್ವ ಮಾಡೋದಕ್ಕೆ. ನೀವು ಹಾಗೆ ಮಾಡಿ, ಬೇರೆ ಬೇರೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಿ. ನೀವು ತುಂಬ ಬೆಸ್ಟ್ ಫ್ರೆಂಡು, ತುಂಬ ಚೆನ್ನಾಗಿದೆ ಅಂತಂದಾಗ ಸುಮ್ಮನೆ ಚೆಕ್ ಮಾಡಿ ನೋಡಿ ಕ್ಯೂರಿಯಾಸಿಟಿಗೆ. ಸೊ ನಿಮಗೆ ಅಪ್ಲೈ ಆಗುತ್ತೆ ಅನಿಸುತ್ತೆ ನೋಡಿ, ಸುಮಾರು ನೋಡಿ, ಒಂದು 4-5 ನೋಡಿ, ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಎಷ್ಟರ ಮಟ್ಟಿಗೆ ಇದು ನಿಮಗೆ ಇದು ಸರಿ ಅನಿಸುತ್ತೆ, ರಿಲೇಟ್ ಮಾಡ್ಕೋತೀರಾ, ರೆಸೊನೇಟ್ ಆಗುತ್ತೆ. ಹೌದು ನಿಜ ಇದು ಅಪ್ಲೈ ಆಗ್ತಿದೆ, ಇವೆಲ್ಲ ರೂಲ್ಸ್ ಯೂಸ್ ಮಾಡಿದ್ರೆ ಈ ರೂಲ್ಸ್ ಎಲ್ಲ ಇದು ಅಪ್ಲೈ ಆಗ್ತಿದೆ ಅಂತ ಅನಿಸುತ್ತೆ. ಸೊ ನನಗೆ ಖಂಡಿತ ತಿಳಿಸಿ. ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಈಸಿ ವೇ, ಸಿಂಪಲ್ ವೇ. ಸೊ ನಾನು ಹೇಳ್ದಂಗೆ ಇದು ಜಸ್ಟ್ ನಿಮ್ಮ ಸೆಲ್ಫ್ ಗ್ರೋತ್, ಸೆಲ್ಫ್ ರಿಫ್ಲೆಕ್ಷನ್, ನೀವು ತಿಳ್ಕೊಳ್ಳೋದಕ್ಕೆ, ಕ್ಯೂರಿಯಾಸಿಟಿಗೆ, ನಿಮ್ಮ ಲರ್ನಿಂಗ್ ಪರ್ಪಸ್ಗಷ್ಟೇ ಯೂಸ್ ಮಾಡಬೇಕಿದ್ದ. ಸೊ ಬೇರೆ ಇದು ಅಲ್ಲ, ಇದು ಪ್ರೊಫೆಷನಲ್ ಇದು ಗೈಡೆನ್ಸ್ ಅಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಪರ್ಸನಲ್ ಲೆವೆಲ್ ಗೈಡೆನ್ಸ್ ನಾನು ಕೊಡ್ತಾ ಇದ್ದೀನಿ. ಸೊ ಹಾಗೆ ನನಗೆ ತಿಳಿಸಿ, ನಿಮಗೆ ನ್ಯೂಮರಾಲಜಿ ರಿಲೇಟೆಡ್ ಜಾಸ್ತಿ ವೀಡಿಯೋಸ್ ಏನಾದರೂ ಬೇಕಾ? ಹಾಗಿದ್ರೆ ಅದನ್ನು ನೀವು ತಿಳಿಸಿ ನನಗೆ. ನ್ಯೂಮರಾಲಜಿಸ್ಟ್ ಕೂಡ ನಾನು ಸ್ಟಡಿ ಮಾಡಿದ್ದೀನಿ. ನಂಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಾನು ತುಂಬ ಇದಾಗಿಂದನೂ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ಸ್ಟಡಿ ಮಾಡ್ತಾ ಇದ್ದೀನಿ, ರಿಸರ್ಚ್ ಮಾಡಿದ್ದೀನಿ. ಸೊ ನಂಗೆ ತುಂಬಾ ಖುಷಿ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ತಿಳಿಸಿ, ನ್ಯೂಮರಾಲಜಿದು ಬೇಕಾ ಜಾಸ್ತಿ ಅಂತ ವೀಡಿಯೋಸು. ಸೊ ಇಷ್ಟು ತನಕ ನೀವು ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಮತ್ತು ಇನ್ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ನೋಡ್ತೀನಿ. ಟೇಕ್ ಕೇರ್. ಹಾಗೆ ಇನ್ನೊಂದು ಕೇಳಬೇಕಿತ್ತು, ನಾನು ಈಗ ಮಂತ್ಲಿ ನಾನು ಪ್ರಿಡಿಕ್ಷನ್ಸ್ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆನೂ ಕೂಡ ಹೇಗನ್ಸುತ್ತೆ ಅಂತ ನನಗೆ ತಿಳಿಸಿ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.